ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಿಲ್ವರ್ ಜುಬ್ಲಿ ಕೊಟ್ಟಿರೋ ಮೊದಲನೇ ಸೂಪರ್ ಸ್ಟಾರ್ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಾಲಕ್ಕೆ ಅಂದ್ರೆ 50s, 60s ಮತ್ತು 70s ಅಲ್ಲಿ ಲ್ಯಾಂಗ್ವೇಜ್ ಗಳಲ್ಲೂ ಎರಡೆರಡು ಸ್ಟಾರ್ಸ್ ಗಳು ಇದ್ರು. ತಮಿಳಲ್ಲಿ MGR ಅವರು ಮಾಸ್ ಸಿನಿಮಾಗಳನ್ನ ಮಾಡಿದ್ರೆ, ಶಿವಾಜಿ ಗಣೇಶನ್ ಅವರು ಕ್ಲಾಸ್ ಸಿನಿಮಾಗಳನ್ನ ಮಾಡೋರು. ಅದೇ ತರ ತೆಲುಗುನಲ್ಲಿ NTR ಅವರು ಮಾಸ್ ಸಿನಿಮಾಗಳನ್ನ ಮಾಡಿದ್ರೆ, ನಾಗೇಶ್ವರ ಅವರು ಕ್ಲಾಸ್ ಸಿನಿಮಾಗಳನ್ನ ಮಾಡೋರು. ಮಲಯಾಳಂ ಅಲ್ಲಿ ಮಾಸ್ ಸಿನಿಮಾಗಳು ಬರ್ತಾ ಇರ್ಲಿಲ್ಲ ಅವಾಗೆಲ್ಲ. ಕತೆಗೆ ನಾಯಕ ಅಂತ ಪ್ರೇಮ್ ನಜರ್ ಒಬ್ಬರೇ ಇದ್ರು. ಆದ್ರೆ ನಮ್ ಕನ್ನಡದಲ್ಲಿ ಮಾಸ್ ಮತ್ತು ಕ್ಲಾಸ್ಗೆ ಒಬ್ಬರೇ ಹೀರೋ ಆಗಿದ್ರು. ಅವರೇ ಕನ್ನಡ ಕಂಠೀರವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು. ನಡಿಗರ್ ತಿಲಗಂ ಡಾಕ್ಟರ್ ಶಿವಾಜಿ ಗಣೇಶನ್ ಅವರು. ತಮಿಳ್ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ತಮಿಳ್ ಲ್ಯಾಂಗ್ವೇಜ್ ಬೆಳೆದಿರೋದ್ರಲ್ಲೂ ಶಿವಾಜಿ ಗಣೇಶನ್ ಪಾತ್ರ ತುಂಬಾ ಮುಖ್ಯ ಅನ್ಬೋದು. ಕಾರಣ ಶಿವಾಜಿ ಗಣೇಶನ್ ಅವರು ತಮಿಳ್ ಚಿತ್ರರಂಗಕ್ಕೆ ಬರಕ್ ಮುಂಚೆ ತಮಿಳ್ ಫಿಲಂ ಗಳಲ್ಲಿ ಹೀರೋ ಆಗಿದ್ದವರು. ತೆಲುಗು ಮಾತಾಡೋರು, ಮಲಯಾಳಂ ಮಾತಾಡೋರು, ಅಂದ್ರೆ ಸ್ಪಷ್ಟವಾಗಿ ತಮಿಳ್ ಮಾತಾಡುವಂತ ಹೀರೋ ಯಾರು ಇರ್ತಾ ಇರ್ಲಿಲ್ಲ. ಅದು ಮಾತ್ರ ಅಲ್ಲ, ಹೀರೋಗಳಿಗಾಗ್ಲಿ ಸಪೋರ್ಟಿಂಗ್ ಆಕ್ಟರ್ಸ್ ಗಳಿಗೆ ಡಬ್ಬಿಂಗ್ ಕೊಡೋರು ಕೂಡ ಸ್ಪಷ್ಟವಾದ ತಮಿಳಲ್ಲಿ ಡಬ್ಬಿಂಗ್ ಆಗ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಪರಾಶಕ್ತಿ ಅನ್ನೋ ಸಿನಿಮಾದ ಮೂಲಕ ಒಬ್ಬ ತಮಿಳನ್ ಸ್ಪಷ್ಟವಾದ ತಮಿಳ್ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅದುವರೆಗೂ ಮಿಕ್ಸ್ಡ್ ತಮಿಳ್ನ ಕೇಳ್ತಾ ಇರೋ ಆಡಿಯನ್ಸ್ ಗೆ ಶಿವಾಜಿ ಗಣೇಶನ್ ಅವರ ತಮಿಳ್ ತುಂಬಾ ಇಷ್ಟ ಆಗುತ್ತೆ. ನಂತರ ಬರೋ ಸಿನಿಮಾಗಳಲ್ಲಿ ಎಲ್ಲರೂ ಅದನ್ನೇ ಫಾಲೋ ಮಾಡಿ ಆ ತಮಿಳ್ ಉಚ್ಚಾರಣೆ ಏನಿರುತ್ತೋ ಅದ್ರ ಕಡೆ ಗಮನ ಕೊಟ್ಟು ಚಿತ್ರರಂಗದಲ್ಲಿ ಇರೋರು ಸ್ಪಷ್ಟವಾದ ತಮಿಳ್ ಮಾತಾಡಕ್ಕೆ ಡಾಕ್ಟರ್ ಶಿವಾಜಿ ಗಣೇಶನ್ ಅವರು ತುಂಬಾ ಮುಖ್ಯವಾದ ವ್ಯಕ್ತಿಯಾಗಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಶಿವಾಜಿ ಗಣೇಶನ್ ಅವರ ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ. ಅದೇ ತರ ಶಿವಾಜಿ ಗಣೇಶನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ಸುಮಾರು ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಶಂಕರ್ ಗುರು ಅನ್ನೋ ಸಿನಿಮಾ ಶಿವಾಜಿ ಗಣೇಶನ್ ಅವರ ಸಿನಿಮಾ ಕೆರಿಯರ್ಗೆ ತುಂಬಾ ಮುಖ್ಯವಾದ ಸಿನಿಮಾ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂತ ಆಮೇಲೆ ನೋಡೋಣ. ಫಸ್ಟ್ ಈ ಶಂಕರ್ ಗುರು ಅನ್ನೋ ಸಿನಿಮಾ ಹಾಗಿದೆಗೆ ಕನ್ನಡದಲ್ಲಿ ಯಾವ ತರ ಹಿಟ್ ಆಯ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಕಂಪನಿಗೆ ಈ ಸಿನಿಮಾ ಎಷ್ಟು ಮುಖ್ಯವಾದ ಸಿನಿಮಾ ಆಗಿತ್ತು, ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಆ ಸಿನಿಮಾದ ಕಲೆಕ್ಷನ್ ಏನು, ಶಂಕರ್ ಗುರು ಸಿನಿಮಾನ ರೀಮೇಕ್ ಮಾಡಿರೋ ಶಿವಾಜಿ ಗಣೇಶನ್ ಅವರ ತಿರುಸೂಲಂ ಅನ್ನೋ ಸಿನಿಮಾ ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಆ ಸಿನಿಮಾದ ಕಲೆಕ್ಷನ್ ಏನು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಡೈರೆಕ್ಟರ್ ವಿ ಸೋಮಶೇಖರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಪ್ರೇಮದ ಕಾಣಿಕೆ ಸಿನಿಮಾನ ಡೈರೆಕ್ಟ್ ಮಾಡಿ ಆ ಸಿನಿಮಾ ದೊಡ್ಡ ಸಕ್ಸಸ್ ಆದ್ಮೇಲೆ ಒಂದು 2-3 ವರ್ಷ ಬೇರೆ ಯಾರ ಹತ್ರನೂ ಕೆಲಸ ಮಾಡದೆ ಅವಕಾಶಗೋಸ್ಕರ ಕಾಯ್ತಾ ಇರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಲೈನಪ್ ಅಲ್ಲಿ ಏನಿದೆಯೋ ಅಂದ್ರೆ ಬಹದ್ದೂರ್ ಗಂಡು, ರಾಜ ನನ್ನ ರಾಜ, ನಾನ್ ನಿನ್ನ ಮರೆಯಲಾರೆ, ಬಡವರ ಬಂಧು ಅಂತ ಒಂದು 2 ವರ್ಷ ತುಂಬಾ ಬ್ಯುಸಿ ಆಗಿರ್ತಾರೆ. ಈ ಕಡೆ ಪ್ರೊಡ್ಯೂಸರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ತ್ರಿಮೂರ್ತಿ ಮತ್ತು ಗಿರಿಕನ್ಯಾ ಸಿನಿಮಾ ನಂತರ ಒಲವು ಗೆಲುವು ಅನ್ನೋ ಸಿನಿಮಾನ SES ಶ್ರೀನಿವಾಸ್ ಅವರ ಹೆಸರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾ ಪ್ರೊಡಕ್ಷನ್ ನಲ್ಲಿ ಇರುವಾಗಲೇ ಶಂಕರ್ ಗುರು ಸಿನಿಮಾದ ಡಿಸ್ಕಷನ್ ಶುರು ಆಗುತ್ತೆ. MD ಸುಂದರ್ ಅವರು ಸ್ಕ್ರೀನ್ ಪ್ಲೇ ಮಾಡಿದ್ರೆ ಶ್ರೀ ಉದಯ್ ಶಂಕರ್ ಅವರು ಡೈಲಾಗ್ಸ್ ಬರೀತಾರೆ. ಇದಕ್ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂಗಾರದ ಪಂಜರ ಮತ್ತು ಪ್ರೇಮದ ಕಾಣಿಕೆ 2 ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರೋ ವಿ ಸೋಮಶೇಖರ್ ಅವ್ರನ್ನ ಹೈಯರ್ ಮಾಡ್ತಾರೆ. ಇದರ ನಡುವೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ಒಲವು ಗೆಲುವು ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ಕಾರಣ ಇದಕ್ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿರೋ ನಾನ್ ನಿನ್ನ ಮರೆಯಲಾರೆ ಅನ್ನೋ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿತ್ತು. ಅವರಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೆ ಸಿನಿಮಾ ಬರುತ್ತೆ ಅನ್ನುವಾಗ ಆ ಸಿನಿಮಾಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಒಲವು ಗೆಲುವು ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡದೆ ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗುತ್ತೆ. ಸೊ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಪ್ರೊಡ್ಯೂಸ್ ಮಾಡಿರೋ ಒಲವು ಗೆಲುವು ಅನ್ನೋ ಸಿನಿಮಾ ಸುಮಾರಾದ ಸಿನಿಮಾ ಆಗಿರುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಫುಲ್ ಫ್ಲೆಜ್ಡ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇರೋ ಮೊದಲನೇ ಸಿನಿಮಾ ಶಂಕರ್ ಗುರು ಅನ್ನೋ ಸಿನಿಮಾ. ಇದಕ್ಕೆ KSN ಚಂದ್ರು ಅವರು ಸಪೋರ್ಟಿವ್ ಆಗಿದ್ದರು. ಪ್ರೊಡ್ಯೂಸ್ ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರೇ. 17th ಫೆಬ್ರವರಿ 1978 ಅಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರೋ ಶಂಕರ್ ಗುರು ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಓಪನಿಂಗ್ ತಗೊಳುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಟ್ರಿಬಲ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಕೆಲವೇ ಫಿಲ್ಮ್ ಗಳಲ್ಲಿ ಶಂಕರ್ ಗುರು ಸಿನಿಮಾನು ಒಂದು. ಆ ಕಾಲಕ್ಕೆ ಆ ಸಿನಿಮಾದ ಪೋಸ್ಟರ್ಸ್ ಆಡಿಯನ್ಸ್ ನ ತುಂಬಾ ಅಟ್ರಾಕ್ಟ್ ಮಾಡ್ತು. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗಿ ಆ ಸಿನಿಮಾಗೆ ಪಾಸಿಟಿವ್ ರಿವ್ಯೂ ಬಂದು ಫಸ್ಟ್ ಡೇನೆ ಒಂದು ದೊಡ್ಡ ಕಲೆಕ್ಷನ್ ಮಾಡುತ್ತೆ. ರಾಜನ ಆಕ್ಟ್ ಮಾಡಿರೋ ದಾರಿ ತಪ್ಪಿದ ಮಗ ನಂತರ ಫುಲ್ ಅಂಡ್ ಫುಲ್ ಕಮರ್ಷಿಯಲ್ ಸಿನಿಮಾ, ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗುವಂತ ಸಿನಿಮಾ ಶಂಕರ್ ಗುರು ಸಿನಿಮಾ ಆಗುತ್ತೆ. ಅಂದ್ರೆ ಎಲ್ಲಾ ಸೆಟ್ ಆಫ್ ಆಡಿಯನ್ಸ್ ಯಂಗಸ್ಟರ್ಸ್ ಇಂದ ಹಿಡಿದು ವಯಸ್ಸಾದವರೆಗೂ ಇಷ್ಟಪಟ್ಟಿರುವಂತಹ ಸಿನಿಮಾ ಶಂಕರ್ ಗುರು ಸಿನಿಮಾ ಆಗಿತ್ತು. ನಾನಿನ್ನ ಮರೆಯಲಾರೆ ಸಿನಿಮಾ ನಂತರ ರಾಜನ ಅವರ ಬಡವರ ಬಂಧು, ಬಬ್ರು ವಾಹನ, ಭಾಗ್ಯವಂತರು, ಸನಾದಿ ಅಪ್ಪಣ್ಣ ಅಂತ ಸಕ್ಸಸ್ಫುಲ್ ಸಿನಿಮಾ ಇದ್ದರು. ಕಮರ್ಷಿಯಲಿ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡಿರುವಂತ ಸಿನಿಮಾ ಶಂಕರ್ ಗುರು ಸಿನಿಮಾ ಆಗಿರುತ್ತೆ. ಈ ಸಿನಿಮಾದ ಕಥೆ ನಮಗೆ ಎಲ್ಲರೂ ಗೊತ್ತು. ವಿಲ್ಲನ್ ಆಗಿರೋ ತೂಗುದೀಪ ಶ್ರೀನಿವಾಸ್ ಅವರು ಮತ್ತು ಅವ್ರ ಗ್ಯಾಂಗ್ ಇಂದ ರಾಜ್ಕುಮಾರ್ ಅವ್ರನ್ನ ಅವ್ರ ಗ್ಯಾಂಗ್ ಅಲ್ಲಿ ಸೇರಿಸಿಕೊಳ್ಳಕ್ಕೆ ಪ್ರಯತ್ನ ನಡೆಯುತ್ತೆ. ರಾಜ್ಕುಮಾರ್ ಅವರು ಒಪ್ಕೊಳ್ಳಲ್ಲ. ಆ ಫೈಟ್ ಅಲ್ಲಿ ಆಕ್ಸಿಡೆಂಟ್ಲಿ ರಾಜ್ಕುಮಾರ್ ಅವರು ಒಬ್ಬರನ್ನ ಶೂಟ್ ಮಾಡ್ಬಿಡ್ತಾರೆ. ಸೊ ನಾವು ಕೊಲೆ ಮಾಡ್ಬಿಟ್ವಿ ಅನ್ನೋ ಒಂದು ಭಯದಿಂದ ವೈಫ್ ನ ಕರ್ಕೊಂಡು ಊರ್ ಬಿಟ್ಟು ಹೋಗಕ್ಕೆ ಟ್ರೈನ್ ಅಲ್ಲಿ ಹೋಗ್ತಾ ಇರ್ತಾರೆ. ಒಂದು ಸ್ಟಾಪ್ ಅಲ್ಲಿ ಅವ್ರ ಹೆಂಡತಿ ಕಾಂಚನ ಅವರು
ಕಾಫಿ ಕೇಳ್ತಾರಂತ ಕೆಳಗಿಳಿದು ಹೋಗಿರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಕೊಲೆ ಆಗಿರೋ ವಿಷಯ ಪೊಲೀಸ್ ತಿಳಿದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹುಡುಕೊಂಡು ರೈಲ್ವೆ ಸ್ಟೇಷನ್ ಬಂದಿರ್ತಾರೆ. ಟ್ರೈನ್ ಹುಡುಕ್ತಾ ಇರೋ ಪೊಲೀಸ್ ಅವ್ರನ್ನ ನೋಡಿ ರಾಜ್ಕುಮಾರ್ ಅವರು ಸ್ವಲ್ಪ ದೂರನೇ ನಿಂತಿರ್ತಾರೆ. ಟ್ರೈನ್ ಮೂವ್ ಆಗ್ಬಿಡುತ್ತೆ. ಅಲ್ಲಿ ರಾಜ್ಕುಮಾರ್ ಅವರು ವೈಫ್ ನ ಮಿಸ್ ಮಾಡ್ಬಿಡ್ತಾರೆ. ಅವ್ರ ವೈಫ್ ಆಲ್ರೆಡಿ ಪ್ರೆಗ್ನೆಂಟ್ ಆಗಿರ್ತಾರೆ. ಆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಒಂದು ಲೇಡಿ ಡಾಕ್ಟರ್ ಕಾಂಚನ ಅವ್ರನ್ನ ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ನಂತರ ಅವ್ರಿಗೆ 2 ಗಂಡು ಮಗು ಹುಟ್ಟಿರುತ್ತೆ. ಕಾಂಚನ ಅವರು ಅನ್ಕಾನ್ಶಿಯಸ್ ಅಲ್ಲಿ ಇರ್ತಾರೆ. ಲೇಡಿ ಡಾಕ್ಟರ್ ಅವರ ಅಣ್ಣ ಬಾಲಕೃಷ್ಣ ಅವ್ರ ವೈಫ್ ಕೂಡ ಆ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗಿರ್ತಾರೆ. ಬಾಲಕೃಷ್ಣ ಅವ್ರಿಗೆ ಹುಟ್ಟಿರೋ ಮಗು ಸತ್ತು ಹುಟ್ಟಿದೆ ಅಂತ ಗೊತ್ತಾದ ಮೇಲೆ ಕಾಂಚನ ಅವ್ರಿಗೆ ಹುಟ್ಟಿರೋ 2 ಗಂಡು ಮಕ್ಕಳಲ್ಲಿ ಒಂದು ಮಗುನ ಬಾಲಕೃಷ್ಣ ಕೊಟ್ಬಿಡ್ತಾರೆ. ಸೊ ಆರಂಭದ ಕಥೆನೆ ಈ ತರ ಒಂದು ಇಂಟ್ರೆಸ್ಟಿಂಗ್ ಆಗಿ ಶುರುವಾಗಿ ಇವ್ರು 4 ಜನ ಹೇಗ್ ಸೇರ್ತಾರೆ ಅನ್ನೋ ಒಂದು ಕುತೂಹಲನ ಹುಟ್ಟಾಕುತ್ತೆ. ಈ ಫಿಲಂ ಅಲ್ಲಿ ರಾಜನ ಆಕ್ಟಿಂಗ್ ಅಂತೂ ಎಕ್ಸ್ಟ್ರಾರ್ನರಿ ಆಕ್ಟಿಂಗ್ ಅನ್ಬೋದು. 3 ಪಾತ್ರಕ್ಕೆ ಡಿಫರೆಂಟ್ ವಾಯ್ಸ್ ಮಾಡ್ಯುಲೇಷನ್ ಪ್ಲಸ್ ಮ್ಯಾನರಿಸಂ ಮೂಲಕ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತಾರೆ. ಮೊದಲನೇ ಮಗ ಶಂಕರ್ಗೆ ಪದ್ಮಪ್ರಿಯ ಅವರು ಪೇರಾಗಿದ್ದಾರೆ. ಎರಡನೇ ಮಗ ಗುರುಗೆ ಜಯಮಾಲಾ ಅವರು ಜೋಡಿಯಾಗಿರ್ತಾರೆ. ಅಪ್ಪ ರಾಜಶೇಖರ್ ಮತ್ತು ಶಂಕರ್ ಇವರಿಬ್ಬರದು ಸೀರಿಯಸ್ ಕ್ಯಾರೆಕ್ಟರ್ ಇದ್ರೆ, ಎರಡನೇ ಮಗ ಗುರು ಅವ್ರದ್ದು ತುಂಬಾ ಜೋವಿಲ್ ಆಗಿ ಜಾಲಿಯಾಗಿರುವಂತ ಕ್ಯಾರೆಕ್ಟರ್ ಆಗಿರುತ್ತೆ. 3 ಪಾತ್ರಗಳನ್ನು ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಶಂಕರ್ ಅಪ್ಪ ರಾಜಶೇಖರ್ನ ನೋಡುವಾಗ ಅಂದ್ರೆ ಫಸ್ಟ್ ಮೀಟಿಂಗ್ ಅಲ್ಲಿ ಶಂಕರ್ ಅವರು ಡೀಟೇಲ್ ಎಲ್ಲ ಹೇಳುವಾಗ ಅಂದ್ರೆ ಅವ್ರದ್ದು ಯಾವ ಊರು, ಅವ್ರ ಅಮ್ಮ ಹೆಸರೇನು ಇದೆಲ್ಲ ಹೇಳುವಾಗ ರಾಜಶೇಖರ್ಗೆ ಗೊತ್ತಾಗ್ಬಿಡುತ್ತೆ ಶಂಕರ್ ನನ್ ಮಗ ಅಂತ. ಅದೇ ತರ ಶಂಕರ್ ಫೋನ್ ಮಾಡಕ್ ಹೋಗಿ ಕಾಲ್ನ ರಿಸೀವ್ ಮಾಡಿರೋದು ಅವ್ರ ವೈಫ್ ಅಂತ ಗೊತ್ತಾದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅನ್ಬೋದು. ಸಿನಿಮಾ ಉದ್ದಕ್ಕೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಡಿಯನ್ಸ್ ನ ಎಂಗೇಜ್ ಆಗಿಟ್ಟಿರುತ್ತೆ. ನನಗೂ ಅಷ್ಟೇ ಸುಮತಿ, ಎಷ್ಟು ಬೇಗ ನಿನ್ನನ್ನು ನೋಡ್ತೀನೋ, ಎಷ್ಟು ಬೇಗ ನನ್ನ ಸಂತೋಷ ಸಂಕಟನ ನಿನ್ನ ಹತ್ರ ತೋಡ್ಕೋತೀನೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಅಬ್ಬಬ್ಬಾ, ಎಷ್ಟು ವರ್ಷಗಳ ನಂತರ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 370 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ 1 ವರ್ಷ ಕಂಪ್ಲೀಟ್ ಮಾಡಿ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿ ದೊಡ್ಡ ಮಟ್ಟಕ್ಕೆ ಕಲೆಕ್ಟ್ ಮಾಡಿರೋ ಮೊದಲನೇ ಸಿನಿಮಾ ಶಂಕರ್ ಗುರು ಸಿನಿಮಾ ಆಗಿರುತ್ತೆ. ಡಾಕ್ಟರ್ ಶಿವಾಜಿ ಗಣೇಶನ್ ಅವರ ಕಾವ್ಯ ದೀಪಂ ಅನ್ನೋ ಸಿನಿಮಾದ ಮೂಲಕ ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಆದ ಕೆ ವಿಜಯನ್ ಅವರು ಶಿವಾಜಿ ಗಣೇಶನ್ ಅವ್ರನ್ನ ಇಟ್ಕೊಂಡು ಸುಮಾರು ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಾರೆ. ಅದರಲ್ಲಿ ದೀಪಂ, ಅಣ್ಣನೂರು ಕೋವಿಲ್, ತ್ಯಾಗಂ ಅನ್ನೋ ಸಿನಿಮಾಗಳು ದೊಡ್ಡ ಹಿಟ್ ಸಿನಿಮಾ ಆಗುತ್ತೆ. ಶಿವಾಜಿ ಗಣೇಶನ್ ಅವರ ಪುಣ್ಯ ಭೂಮಿ, ಎನ್ಐ ಪೋಲ್ ಒರುವನ್, ಜಸ್ಟಿಸ್ ಗೋಪಿನಾಥ್, ರೋಜಾವಿನ್ ರಾಜ, ನಾನ್ ಪಿರಂದಮನ್ ಅನ್ನೋ ಸಿನಿಮಾಗಳೆಲ್ಲ ಆವರೇಜ್ ಸಿನಿಮಾ ಆಗುತ್ತೆ. ಶಿವಾಜಿ ಗಣೇಶನ್ ಅವರು ಆಕ್ಟ್ ಮಾಡಿರೋ ಬ್ಯಾಕ್ ಟು ಬ್ಯಾಕ್ 5 ರಿಂದ 6 ಸಿನಿಮಾ ಸುಮಾರಾದ ಸಿನಿಮಾನೇ ಆಗಿರುತ್ತೆ. ಆ ಟೈಮ್ ಅಲ್ಲಿ ಅಪ್ಕಮಿಂಗ್ ಸ್ಟಾರ್ ಆಗಿರೋ ಕಮಲ್ ಹಾಸನ್ ಅವರು, ರಜನಿಕಾಂತ್ ಅವರು, ಅದಕ್ಕೆ ಮುಂಚೆ ಸ್ಟಾರ್ ಆಗಿರೋ ಜೈಶಂಕರ್ ಅವರು, ರವಿಚಂದ್ರನ್ ಅವರು, ಇವ್ರ ಸಿನಿಮಾಗಳೆಲ್ಲ ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಪೇಪರ್ ಗಳಲ್ಲಿ ಶಿವಾಜಿ ಗಣೇಶನ್ ಅವರ ಸಿನಿಮಾ ಯಾವುದು ಹೋಗ್ತಾ ಇಲ್ಲ, ಶಿವಾಜಿ ಗಣೇಶನ್ ಅವರ ಸಿನಿಮಾ ಪಯಣ ಆದಷ್ಟು ಬೇಗ ಅಂತ್ಯ ಆಗುತ್ತೆ ಅಂತ ಬರೀತಾರೆ. ಶಂಕರ್ ಗುರು ಸಿನಿಮಾ ದೊಡ್ಡ ಹಿಟ್ ಆಗಿರೋದು ಶಿವಾಜಿ ಗಣೇಶನ್ ಅವ್ರಿಗೆ ಗೊತ್ತು. ಸೊ ಆ ಸಿನಿಮಾನ ರೀಮೇಕ್ ಮಾಡಕ್ಕೆ ಡಿಸೈಡ್ ಮಾಡ್ತಾರೆ. ಶಿವಾಜಿ ಪ್ರೊಡಕ್ಷನ್ ಇಂದಾನೆ ಆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಮುಂಚೆ ಸಕ್ಸಸ್ ಸಿನಿಮಾಗಳನ್ನ ಕೊಟ್ಟಿರೋ ಕೆ ವಿಜಯನ್ ಅವ್ರನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡಕ್ಕೆ ಫಿಕ್ಸ್ ಮಾಡ್ತಾರೆ. ಸಿನಿಮಾದ ಹೆಸರು ತಿರುಸೂಲಂ ಅಂತ ಡಿಸೈಡ್ ಮಾಡ್ತಾರೆ. ಕಾಂಚನ ಅವ್ರ ಪಾತ್ರದಲ್ಲಿ KR ವಿಜಯ್ ಅವ್ರು ಮಾಡಿದ್ರೆ, ಪದ್ಮಪ್ರಿಯ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಶ್ರೀಪ್ರಿಯ ಅವ್ರು ಮಾಡಿರ್ತಾರೆ. ಜಯಮಾಲಾ ಅವ್ರ ಪಾತ್ರದಲ್ಲಿ ರೀನಾ ಅವ್ರನ್ನ ಬುಕ್ ಮಾಡ್ತಾರೆ. 27th ಜಾನ್ವರಿ 1979 ಅಲ್ಲಿ ನಡಿಗರ್ ತಿಲಗಂ ಡಾಕ್ಟರ್ ಶಿವಾಜಿ ಗಣೇಶನ್ ಅವರು ಆಕ್ಟ್ ಮಾಡಿ, ಕೆ ವಿಜಯನ್ ಅವರು ಡೈರೆಕ್ಟ್ ಮಾಡಿ, ಶಿವಾಜಿ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿರೋ ತಿರುಸೂಲಂ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಫಸ್ಟ್ ಡೇ ರೆಗ್ಯುಲರ್ ಶಿವಾಜಿ ಗಣೇಶನ್ ಅವ್ರಿಗೆ ಸಿಗುವಂತ ಓಪನಿಂಗ್ ಸಿಗುತ್ತೆ. ನಂತರ ದಿನಗಳಲ್ಲಿ ಆ ಓಪನಿಂಗ್ ಸಸ್ಟೈನ್ ಆಗೋದೇ ತುಂಬಾ ಇಂಪಾರ್ಟೆಂಟ್. ಆದ್ರೆ ಈ ಸಿನಿಮಾಗೆ ಫಸ್ಟ್ ಡೇ, ಸೆಕೆಂಡ್ ಡೇ ನಂತರ ವರ್ಕಿಂಗ್ ಡೇಸ್ ಅಲ್ಲೂ ಸುಮಾರು ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತೆ. ಶಿವಾಜಿ ಗಣೇಶನ್ ಅವರ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅನ್ಬೋದು. ಅದು ಮಾತ್ರ ಅಲ್ಲ, ಕೆಲವು ಎಮೋಷನ್ ಸೀನ್ ಗಳನ್ನ ಅವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವ್ರ ಡೈಲಾಗ್ ಡೆಲಿವರಿ ಮೂಲಕ ಆ ಸೀನ್ ಪ್ರೆಸೆಂಟ್ ಮಾಡೋ ವಿಧ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಒಂದು ಸೀನ್ ಅಲ್ಲಿ ಇವರೇ ನನ್ನ ಮಗ ಅಂತ ಗೊತ್ತಾದ ಮೇಲೆ ಅದು ಯಾರು ಗೊತ್ತಾಗಬಾರ್ದು, ಎಮೋಷನ್ ಆಗಿ ಮಾತಾಡ್ತಾ ಇರ್ತಾರೆ, ಅಂದ್ರೆ ಹತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಒಬ್ರು ಟೀ ತಗೊಂಡ್ಬಂದು ಕೊಡ್ತಾರೆ. ಆ ಟೀ ತಗೊಂಡ್ ಬರೋ ಟೈಮ್ ಅಲ್ಲಿ ಶಿವಾಜಿ ಗಣೇಶನ್ ಅವ್ರಿಗೆ ಹಿಂದೆ ಯಾರೋ ಬರ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಅಳ್ತಾ ಇರೋರು ಅದೇ ಮಾಡ್ಯುಲೇಷನ್ ಅಲ್ಲಿ ನಗ್ತಾ ಇರ್ತಾರೆ. ಮತ್ತೆ ಅವ್ರು ಹೋದ್ಮೇಲೆ ಮತ್ತೆ ನಗ್ತಾನೆ ಹಂಗೆ ಅಳ್ತಾ ಇರ್ತಾರೆ. ಆ ತರ ಕೆಲವು ಪರ್ಫಾರ್ಮೆನ್ಸ್ ಎಲ್ಲ ಆಡಿಯನ್ಸ್ ಮೆಚ್ಚುಗೆ ಪಡೆಯುವಂತ ಪರ್ಫಾರ್ಮೆನ್ಸ್ ಆಗಿರುತ್ತೆ. இந்த குங்குமத்து கழகா இல்லே இந்த குங்குமத்தால உனக்கழகான்னு அப்ப நீ என்ன செஞ்சே? கோடி நட்சத்திரம் கொட்டின மாதிரி சிரிச்சியே. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 320 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸುಮಾರು ಸಿನಿಮಾಗಳ ನಂತರ ಅಂದ್ರೆ ಶಿವಾಜಿ ಗಣೇಶನ್ ಅವರ ತಂಗಪದಕಂ ಸಿನಿಮಾ ನಂತರ 300 ದಿನ ಓಡಿರುವಂತಹ ಸಿನಿಮಾ ಮಾತ್ರ ಅಲ್ಲ, ಆ ವರ್ಷದಲ್ಲಿ ಇಂಡಸ್ಟ್ರಿ ಹಿಟ್ ಆಗಿರುವಂತಹ ಸಿನಿಮಾ ಶಿವಾಜಿ ಗಣೇಶನ್ ಅವರ ತಿರುಸೂಲಂ ಸಿನಿಮಾ ಆಗಿರುತ್ತೆ. ಯಾವ ಪೇಪರ್ಗಳಲ್ಲಿ ಶಿವಾಜಿ ಗಣೇಶನ್ ಕತೆ ಮುಗಿದೋಯ್ತು, ಅವ್ರ ಸಿನಿಮಾನ ನೋಡಕ್ಕೆ ಯಾವ ಆಡಿಯನ್ಸ್ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ, ಅಷ್ಟು ಬೇಗ ಅವ್ರ ಸಿನಿಮಾ ಪಯಣ ಅಂತ್ಯ ಆಗುತ್ತೆ ಅಂತ ಯಾರೆಲ್ಲ ಬರೋದ್ರು, ಅದೇ ಪತ್ರಿಕೆಗಳಲ್ಲಿ ಇನ್ನೂ 15-20 ವರ್ಷ
ಶಿವಾಜಿ ಗಣೇಶನ್ ಅವರ ಸಿನಿಮಾ ಪಯಣನ ಅಲ್ಲಾಡ್ಸಕ್ಕಾಗಲ್ಲ ಅಂತ ಬರೀತಾರೆ. ಶಂಕರ್ ಗುರು ಸಿನಿಮಾ ಶಿವಾಜಿ ಗಣೇಶನ್ ಅವರ ಸಿನಿಮಾ ಪಯಣಕ್ಕೆ ಇನ್ನೊಂದು ತಿರುವು ಕೊಟ್ಟಿರುವಂತ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ಅದು ಮಾತ್ರ ಅಲ್ಲ, ಶಂಕರ್ ಗುರು ಸಿನಿಮಾ ತೆಲುಗು ರಿಮೇಕ್ ಆಗುತ್ತೆ. 6th ಅಕ್ಟೋಬರ್ ಕೃಷ್ಣ ಅವರು ಆಕ್ಟ್ ಮಾಡಿ 1978 ಅಲ್ಲಿ ಕುಮಾರ ರಾಜ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ಆಕ್ಟ್ ಮಾಡಿ 29th ಏಪ್ರಿಲ್ 1983 ನಲ್ಲಿ ಮಹಾನ್ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾನು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಈ ತರ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಕೆಲವೇ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಶಂಕರ್ ಗುರು ಸಿನಿಮಾನು ಒಂದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.